ಉತ್ತರ ಕನ್ನಡದ ಶಿರೂರು ಬಳಿ ಆದಂತಹ ಗುಡ್ಡ ಕುಸಿತ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಸಲ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು ಸಾರ್ವಜನಿಕರ ನೆಮ್ಮದಿಯನ್ನ ಕಸಿದು ಬಿಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನಿರಂತರವಾಗಿ ಇಲ್ಲಿ ಸಂಶೋಧನೆಯನ್ನ ಮಾಡಿ 4 ಸ್ಥಳಗಳಲ್ಲಿ ಗುಡ್ಡ ಕುಸಿತ ಆಗೋದು ನಿಶ್ಚಿತ ಅಂತ ವರದಿಯನ್ನು ಕೊಟ್ಟಿದೆ. ಹಾಗಾದ್ರೆ ಯಾವ್ಯಾವ ಪ್ರದೇಶಗಳು ಮತ್ತೆ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ, ಸಾರ್ವಜನಿಕರು ಏನು ಹೇಳ್ತಾರೆ, ಡೀಟೇಲ್ಸ್ ನೋಡೋಣ ಬನ್ನಿ. ಶಿರೂರಿನಲ್ಲಿ ಮತ್ತೆ ಕುಸಿದ ಗುಡ್ಡ, ಕುಸಿತದ ಭಾಗದಲ್ಲಿ ನಿಷೇಧಾಜ್ಞೆ ಜಾರಿ, ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕ. ಒಂದೆಡೆ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇರುವ ವಾಹನಗಳು, ಮತ್ತೊಂದು ಕಡೆ ಅಲ್ಲಲ್ಲಿ ಭೂಕುಸಿತವಾಗ್ತಾ ಇದೆ. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರಿನದ್ದು. ಶಿರೂರಿನ ಹೆದ್ದಾರಿಯ ಮತ್ತೊಂದು ಭಾಗದಲ್ಲಿ 4ಕ್ಕೂ ಹೆಚ್ಚು ಕಡೆ ಭೂಕುಸಿತವಾಗಿದೆ. ಇದು ಮತ್ತೆ ಸ್ಥಳೀಯರಲ್ಲಿ ಆತಂಕವನ್ನ ದುಪ್ಪಟ್ಟು ಮಾಡಿದೆ. ಜುಲೈ 16ರಂದು ಭೂಕುಸಿತವಾಗಿ 11 ಜನರು ಸಾವನ್ನಪ್ಪಿದ್ರು. ಇದರಲ್ಲಿ 3 ಜನರ ಶವಶೋಧಕ್ಕಾಗಿ ಕಾರ್ಯಾಚರಣೆ ಮಾಡಲಾಗಿದೆ. ಆದರೆ ಕಳೆದ 1 ತಿಂಗಳ ಹಿಂದೆ GSI ತಜ್ಞರ ತಂಡ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಭೂಕುಸಿತದ ಬಗ್ಗೆ ಅಧ್ಯಯನವನ್ನು ನಡೆಸಿ ಇದೀಗ ವರದಿ ಕೊಟ್ಟಿದೆ. ಈ ವರದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹಾದು ಹೋಗುವಂತಹ ಕಾರವಾರದ ಬಿಣಗ, ಅಂಕೋಲದ ಶಿರೂರು, ಹೊನ್ನಾವರದ ಗುಣವಂತೆ ಹೆದ್ದಾರಿ, ಭಟ್ಕಳದ ಹೆದ್ದಾರಿಯ ಭಾಗದಲ್ಲಿ ಮತ್ತೆ ಭೂಕುಸಿತವಾಗಲಿದೆ ಅಂತ ವರದಿ ಕೊಟ್ಟಿದೆ. ಜೊತೆಗೆ ಜಿಲ್ಲೆಯ ಭೂಕುಸಿತದ ಭಾಗವನ್ನ 3 ಭಾಗವಾಗಿ ವಿಂಗಡಿಸಲಾಗಿದೆ. ಕಾರವಾರ, ಅಂಕೋಲ, ಹೊನ್ನಾವರ, ಭಟ್ಕಳ ಭಾಗದ ಗುಡ್ಡ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಯಾವ ಸಂದರ್ಭದಲ್ಲಾದರೂ ಕೂಡ ಆಗಬಹುದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಇವತ್ತು ನಾವು ಶಿರೂರಿನ ಒಂದು ಭಾಗದಲ್ಲಿದ್ದೀವಿ. ಇಲ್ಲಿ ಈ ಭಾಗದಲ್ಲಿ 2 ಕಡೆ ಈಗ ಮತ್ತೆ ಗುಡ್ಡ ಕುಸಿತಾ ಇರುವಂಥದ್ದು ನೀವು ನೋಡ್ಬೋದು. ಒಂದು ಭಾಗದಲ್ಲಿ ಈಗ ನಿಧಾನವಾಗಿ ಗುಡ್ಡ ಕುಸಿತಾ ಇದೆ. ಜುಲೈ 16ರಂದು ಏನು ಗುಡ್ಡ ಕುಸಿದು 11 ಜನರು ಭೂಮಿ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ರು, ಅದೇ ಮಾದರಿಯಲ್ಲಿ ಈ ಭಾಗದಲ್ಲಿ ಈಗ ಗುಡ್ಡ ಕುಸಿತಾ ಇರುವಂಥದ್ದು. ಯಾಕೆಂತಂದರೆ ಹಿಂದೆ ಶಿರೂರಿನ ಭಾಗದಲ್ಲಿ ಕೂಡ ಇದೇ ರೀತಿಯಲ್ಲಿ ಮೊದಲು ಗುಡ್ಡ ಕುಸಿತಾ ಇತ್ತು. ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕುಸಿದ ನಂತರದಲ್ಲಿ ನೀರಿನ ಪಸೆ ಆ ಭಾಗದಲ್ಲಿ ಹೋಗ್ತಾನೆ ಇತ್ತು. ಆ ನಂತರದಲ್ಲಿ ನಿಧಾನವಾಗಿ ಕುಸಿತ ಬಂತು. ನೀವು ನೋಡ್ಬೋದು, ಇನ್ನೊಂದು ಭಾಗದಲ್ಲಿ ಗುಡ್ಡದ ಮೇಲ್ಭಾಗದಲ್ಲಿ ಕುಡಿತಾ ಇದೆ. ಆಮೇಲೆ ವಿದ್ಯುತ್ ಕಂಬಗಳು ಕೂಡ ಆ ಭಾಗದಲ್ಲಿದ್ದಾವೆ. ಬಹುತೇಕ ಈ ಭಾಗದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದಾವೆ. ಮಳೆಯೂ ಕೂಡ ಆಗಾಗ ಹೆಚ್ಚಾಗಿ ಬರ್ತಾನೆ ಇದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಯಾಕಂತಂದರೆ ಶಿರೂರು ಒಂದೇ ಭಾಗ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಎಲ್ಲಿವರೆಗೆ ನಡೀತಾ ಇದೆಯೋ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೆಲ್ಲ ಭಾಗದಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದ್ದಾವೆ. ಯಾಕಂತಂದರೆ ಕುಮಟಾದ ಬರ್ಗಿಯ ಬಳಿಯೂ ಕೂಡ ರಸ್ತೆಯ ಹೆದ್ದಾರಿಯ ಭಾಗದಲ್ಲೇ ಗುಡ್ಡ ಕುಸಿದು ಮತ್ತೆ ನಿರಂತರವಾಗಿ ಕುಸಿತಾ ಇದೆ. ಅಲ್ಲಿ ಇನ್ನೂ ಕೂಡ ಮಣ್ಣನ್ನು ತೆರವುಗೊಳಿಸಲಿಲ್ಲ. ಇನ್ನು ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಹೆದ್ದಾರಿಯ ಭಾಗದಲ್ಲಿ ಈಗ ನೀರು ಪಸೆ ಈ ಭಾಗದಲ್ಲಿ ಹೇಗೆ ಹಿಡಿತದೆ. ಒಂದು ರೀತಿಯಲ್ಲಿ ಫಾಲ್ಸೇ ಈ ಭಾಗದಲ್ಲಿ ಕಾಣ್ತಾ ಇದೆ. ಹೆಚ್ಚು ಮಳೆ ಬಂತು ಅಂದರೆ ಇದೊಂದು ಜಲಪಾತವೇ ಇಲ್ಲಿ ಸೃಷ್ಟಿಯಾಗ್ತದೆ. ಆ ರೀತಿಯ ಪರಿಸ್ಥಿತಿ ಇದ್ದಾವೆ. ಈ ಭಾಗದಲ್ಲಿ ಈಗ ಸದ್ಯಕ್ಕೆ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಆದರೆ ಗುಡ್ಡ ಕುಸಿತ ಏನಾಗಿತ್ತು ಶಿರೂರು ಭಾಗದಲ್ಲಿ, ಆ ಭಾಗದಲ್ಲಿ ಈಗ ಸಂಚಾರಕ್ಕೆ ಏನೋ ಅನುವು ಮಾಡಿಕೊಡಲಾಗಿದೆ. ಆದರೆ ಮತ್ತೆ ಭೂಕುಸಿತ ಆಯಿತು ಅಂದರೆ ಇನ್ನೇನು ಅನಾಹುತ ಆಗುತ್ತೋ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಿರೂರಿನಲ್ಲಿ ಜುಲೈ 16ರಂದು ಭೂಕುಸಿತದ ದುರಂತ ಸಂಭವಿಸಿತ್ತು. ಒಟ್ಟು 11 ಜನ ಸಾವನ್ನಪ್ಪಿದ್ರು. 3 ಜನರ ಶವಶೋಧ ಕಾರ್ಯ ನಡಿಬೇಕಿದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್, ಶಿರೂರು ಜಗನ್ನಾಥ, ಲೋಕೇಶ್ ಶವ ದೊರೆಬೇಕಿದೆ. ಸದ್ಯ ಮಳೆಯ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹೆದ್ದಾರಿಯಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇದೇ ಭಾಗದಲ್ಲಿ ಮತ್ತೆ ಭೂಕುಸಿತವಾಗ್ತಾ ಇರುವುದರಿಂದ ಶಿರೂರಿನ ಗುಡ್ಡ ಕುಸಿತದ ಪ್ರದೇಶದ ನಿವಾಸಿಗಳು ಹಾಗೂ ಗಂಗಾವಳಿ ತೀರ ಪ್ರದೇಶದ ಉಳಿವೇರೆ ಗ್ರಾಮದ ಜನರನ್ನ ಬೇರೆಡೆ ವಸತಿ ವ್ಯವಸ್ಥೆ ಮಾಡಿಕೊಡುವಂತೆ ಅಂಕೋಲ ತಹಶೀಲ್ದಾರ್ ಆದೇಶವನ್ನು ಕೊಟ್ಟಿದ್ದಾರೆ. ನಾವಿವತ್ತು ಶಿರೂರಿನ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಒಂದು ಕಡೆ ಬ್ಯಾರಿಕೇಡನ್ನು ಹಾಕಿ ಈ ಭಾಗದಲ್ಲಿ ಜನರ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಿರೋದು. ಕೇವಲ ಹೆದ್ದಾರಿಯಲ್ಲಿ ಮಾತ್ರ ಸಂಚಾರವನ್ನು ಮಾಡಬಹುದು. ಆದರೆ ಈ ಭಾಗದಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದೆ ಜಿಲ್ಲಾಡಳಿತ. ಯಾಕೆಂತಂದರೆ ಜನರು ವಾಹನಗಳನ್ನು ನಿಲ್ಲಿಸಿ ಈ ಭಾಗದಲ್ಲಿ ಬಂದು ನೋಡುವಂಥದ್ದು ಸಾಧ್ಯತೆ ಇದೆ. ಮತ್ತು ಈ ಭಾಗದಲ್ಲಿ ಮಣ್ಣು ಕೂಡ ಹಸಿಯಾಗಿರೋದ್ರಿಂದ ಎಲ್ಲಾದರೂ ಬಿದ್ದು ಏನಾದರೂ ತೊಂದರೆಗಳಾಗ್ಬೋದು ಅನ್ನೋ ಕಾರಣದಿಂದ ನಿರ್ಬಂಧವನ್ನು ಹೇರಿರುವಂಥದ್ದು. ಆದರೆ ನಿರ್ಬಂಧವೇನೋ ಹೇಳಿದ್ದಾರೆ, ಆದರೆ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಲ್ಲ. ಇನ್ನು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಜಿಲ್ಲಾಡಳಿತ ಒಂದು ವರದಿಯನ್ನು ಕೊಡ್ತದೆ. ಸದ್ಯಕ್ಕೆ ನಾವು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ದೀವಿ ಅಂತೇಳಿ. ಅದರಂತೆ ಈಗ ಈ ಭಾಗದಲ್ಲಿ ಯಾವುದೇ ಕಾರ್ಯಾಚರಣೆ ನಡೀತಾ ಇಲ್ಲ. ಆದರೆ ಕೇರಳ ಸರ್ಕಾರ ಹೇಳ್ತದೆ ಕಾರ್ಯಾಚರಣೆ ಮಾಡಬೇಕು ಅಂತ ಒತ್ತಡವನ್ನು ತಂದಿದೆ. ಆದರೆ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಕೂಡ ಜಿಲ್ಲಾಡಳಿತದ ಬಳಿ ಇಲ್ಲ. ನೀವು ನೋಡ್ಬೋದು, ಈ ಭಾಗದಲ್ಲಿ ಒಂದು 3 ಪಾಯಿಂಟ್ಗಳನ್ನು ಈ ಹಿಂದೆ ಈಶ್ವರ್ ಮಲ್ಪೆ ಅವರ ಒಂದು ತಂಡ ಒಂದು ಟಿಕ್ ಮಾಡಿತ್ತು. ಈ ಭಾಗದಲ್ಲಿಯೇ ಲಾರಿ ಏನು ಅರ್ಜುನ್ ಅವರ ಲಾರಿ ಏನಿದೆ ಅದು ಸಿಲುಕಿಕೊಂಡಿದೆ. ಜೊತೆಗೆ ಶವವೂ ಕೂಡ ಇರಬಹುದು ಅನ್ನೋಂಥ ಒಂದು ಸಂದೇಹವನ್ನು ವ್ಯಕ್ತಪಡಿಸಿದರು. ನೀವು ನೋಡ್ಬೋದು, ಆ ಭಾಗದಲ್ಲಿ ಟಿಕ್ ಮಾಡಿರೋದು ಈಗಲೂ ಕೂಡ ನಿಮಗೆ ಕಾಣಿಸ್ತದೆ. ಇನ್ನು 3-4 ಕಡೆಯಲ್ಲಿ ಈಗ ದಿಬ್ಬಗಳಿದ್ದಾವೆ. ಆ ದಿಬ್ಬಗಳನ್ನು ಕೂಡ ತೆಗಿಬೇಕಾಗ್ತದೆ. ಯಾಕಂತಂದರೆ ಹಿಂದೆ ಜುಲೈ 16ರಂದು
ಮಣ್ಣು ಕುಸಿತ ಏನಾಯಿತು, ಆ ನಂತರದಲ್ಲಿ ಲಾರಿಯ ಒಂದು ಮಣ್ಣು ಸಮೇತವಾಗಿ ಗಂಗಾವಳಿ ನದಿಗೆ ಬಿದ್ದಿರುವಂಥದ್ದು. ಸದ್ಯ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಹೆದ್ದಾರಿಯ ಹಲವು ಭಾಗದಲ್ಲಿ ನಿರಂತರ ಭೂಕುಸಿತ ನಡೆಯುತ್ತಲೇ ಇದೆ. ಇದೇ ಭಾಗದಲ್ಲಿ ಭೂಕುಸಿತವಾಗುವ ಎಚ್ಚರಿಕೆಯನ್ನ GSI ಕೊಟ್ಟಿದ್ದು ಇದೀಗ ಹೆದ್ದಾರಿಯಲ್ಲಿ ಸಂಚರಿಸುವ ಜನರಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.